ಯೋ ವಾಟ್ಸ್ ಅಪ್ ಫ್ಯಾಮ್, ಹೆಂಗಿದ್ದೀರಾ ಎಲ್ಲ? ನಾವು ಸೂಪರ್ ಇದ್ದೀವಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಗೈಸ್, ಎಷ್ಟೋ ದಿನದ ನಂತರ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಿನ್ನೆ ತಾನೇ ಜಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಈ ವ್ಲಾಗು ಫಸ್ಟ್ ಬರಬೇಕಿತ್ತು. ಅರೆ ನಿಧಾನಕ್ಕೆ ಬರ್ತಿದೆ, ಏನು ಮಾಡೋದಕ್ಕಾಗಲ್ಲ. ಸಾರಿ ಫಾರ್ ದಟ್ ಗೈಸ್. ಇನ್ಮೇಲಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗಿದ್ವು. ಆ್ಯಂಡ್ ಇಷ್ಟೊಂದು ಜನ ಹೇಳ್ತಾ ಇದ್ರು ವೀಡಿಯೋಸ್ ಮಾಡಬೇಡ, ಫಸ್ಟು ಓದ್ಕೋ ಅಂತ. ಆ್ಯಂಡ್ ಅದೇ ಸೈಡಲ್ಲಿ ಇನ್ನೊಬ್ರು ಎಷ್ಟೊಂದು ಜನ ಸಪೋರ್ಟು ಮಾಡ್ತಾಯಿದ್ರು. ವಿಡಿಯೋಸ್ ಮಾಡೋ, ಏನಾಗಲ್ಲ, ಆರಾಮಾಗಿ ಮಾಡ್ಬೋದು ವಿಡಿಯೋಸ್ಗಳು, ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಆ್ಯಂಡ್ ಒಂದು ಕಡೆ ನಾನು ಡಿಮೋಟಿವೇಟ್ ಆಗಿದೆ, ಸಬ್ಸ್ಕ್ರೈಬರ್ಸ್ ಆಗಿರಲಿಲ್ಲ. ಆ್ಯಂಡ್ ಎಷ್ಟೊಂದು ಜನ ನೋಡ್ತಾ ಇರಲಿಲ್ಲ, ನೋಡಿರೋ ಲೈಕ್ ಮಾಡ್ತಿರ್ಲಿಲ್ಲ, ಅದೊಂದು ಬೇಜಾರಾಗಿತ್ತು. ಆಮೇಲೆ ಸಿಕ್ಕಿದೆ ನಮ್ಮ ಕಾಲೇಜ್ ಫ್ರೆಂಡ್ಸ್, ಅವರಿಂದನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಇನ್ಮೇಲಿಂದ ಬ್ಲಾಗ್ಸ್ ಬರುತ್ತೆ ಗೈಸ್. ಆ್ಯಂಡ್ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಸೀರಿಯಸ್ ಆಗಿ ವ್ಲಾಗ್ಸ್ಗಳನ್ನ ಮಾಡ್ತಿರ್ತೀನಿ. ಆ್ಯಂಡ್ ಗೈಸ್ ವ್ಲಾಗ್ಸು ಯಾಕೆ ಬರ್ತಿರ್ಲಿಲ್ಲ ಅಂದರೆ ಅದೇ ಪ್ರಾಬ್ಲಮ್ಮು, ಎಷ್ಟೊಂದು ಜನ ಹೇಳಿದ್ರು. ಆ್ಯಂಡ್ ನಮ್ಮ ಕಾಲೇಜ್ ಫ್ರೆಂಡ್ಸ್ಗಳು ಏನಂದ್ರು ಅಂದರೆ, ಮಗ ನೀನು ವ್ಲಾಗೇ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ ಎಲ್ಲಿಂದ ಆಗ್ತಾರೆ, ಜನ ಎಲ್ಲಿ ನೋಡ್ತಾರೆ? ಸೊ ಅದಕ್ಕೋಸ್ಕರ ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೊಸ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ಅದೇ ಚಾನಲ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೂ ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ಸ್ ಆಗಲಿ, ಕಾಮಿಡಿ ಕಂಟೆಂಟ್ ಆಗಲಿ, ಪ್ರ್ಯಾಂಕ್ ಕಂಟೆಂಟ್ ಆಗಲಿ ಚೆನ್ನಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದೇ ವಾರ 8ನೇ ತಾರೀಕು ಆಟೋ ಶೋ ಇದೆ ತುಮಕೂರಲ್ಲಿ. ಸೊ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ನೀವು ಬಂದು ಜಾಯ್ನ್ ಆಗಿ. 8ನೇ ತಾರೀಕು ನಾನು ಬರ್ತಾ ಇರೋದು, 7ನೇ ತಾರೀಕು ಹೋಗೋಕ್ಕಾಗಲ್ಲ, ಸ್ವಲ್ಪ ಕೆಲಸ ಪಡಿತೀವಿ ನಮ್ಮಲ್ಲಿ. ಅದಕ್ಕೋಸ್ಕರ 8ನೇ ತಾರೀಕು ಬರ್ತಾ ಇದ್ದೀನಿ. ನೀವು ಯಾರಾದರೂ ಬರೋರಿದ್ದರೆ ಬಂದು ಕಾಣಿಸ್ಕೊಳ್ಳಿ. ನಾವು ಎಲ್ಲ ನೋಡ್ತೀವಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ನನಗೆ ಅಂತ. ಆ್ಯಂಡ್ ನಾನು ನಮ್ಮ ಫ್ರೆಂಡ್ ಬರ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ಅಕೌಂಟು DM ಅಂದರೆ ಮೆನ್ಷನ್ ಮಾಡಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಥರದ ಬ್ಲಾಗ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದರೆ ನಾನು ಆದಷ್ಟು ಡೈಲಿ ಬ್ಲಾಗ್ಸ್ ಮಾಡ್ತೀನಿ, ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತೀನಿ. ಈ ಚಾನಲ್ ಕ್ರಿಯೇಟ್ ಮಾಡುವಾಗ ನಾನು ಅಂದ್ಕೊಂಡಿದ್ದು ಒಂದು ಟ್ರಾವೆಲಿಂಗ್ ಬ್ಲಾಗ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಅಪ್ಲೋಡ್ ಮಾಡಿದ್ದೆ ಟ್ರಾವೆಲಿಂಗ್ ಬ್ಲಾಗ್. ಸೊ ಅದು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಆ ವಿಡಿಯೋನ ಡಿಲೀಟ್ ಮಾಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟಿಂದ ಸ್ಟಾರ್ಟ್ ಮಾಡಿದ್ದೆ ಡೈಲಿ ಬ್ಲಾಗ್ಸು. ಮಿಸ್ಟರ್ ಒಂಟಿ ಕನ್ನಡಿಗ ಅಂತ ಅಂದರೆ ಒಂಟಿ ಕನ್ನಡಿಗ ಟ್ರಾವೆಲ್ ಮಾಡ್ತಿರೋ ಥರ ನಾನು ಒಬ್ಬನೇ ಸಿಂಗಲ್ ಸೋಲೋ ಟ್ರಾವೆಲ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ಪೇಜು. ಆದರೆ ಅದಾಗಲಿಲ್ಲ. ಸೊ ಈಗ ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೂ ಹೋಗೋದಕ್ಕಾಗಲ್ಲ. ನೋಡೋಣ, ಇನ್ಮೇಲೆ ಟ್ರಾವೆಲ್ ಮಾಡ್ತೀನಿ ಅಂದರೆ ಜಾಸ್ತಿ ಟ್ರಾವೆಲ್ ಮಾಡಲ್ಲ, ಡೈಲಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ನಿಮ್ಗೆ ಏನಾದರೂ ಡೈಲಿ ಬ್ಲಾಗ್ ಆಗಲಿ, ಪ್ರ್ಯಾಂಕ್ ಬ್ಲಾಗ್ ಆಗಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಕನ್ನಡ ಬ್ಲಾಗರ್ಸ್ಗಳನ್ನ, ಯೂಟ್ಯೂಬರ್ಸ್ಗಳನ್ನ ಬೆಳೆಸಿ ಅಂತ ಹೇಳ್ತಾ ಇದ್ವಿ. ಅದೇ ನನ್ನ ಜಾಗದಲ್ಲಿ ಹಿಂದಿಯವನೇ ಆದ ಯಾರಾದರೂ ಒಂದು 4-5 ದಿವಸ ಆದಮೇಲೆ ಬ್ಲಾಗ್ ಅಪ್ಲೋಡ್ ಆಗಲಿ, 5 ತಿಂಗಳಾದ್ಮೇಲೆ ಬ್ಲಾಗ್ ಅಪ್ಲೋಡ್ ಮಾಡಿದ್ರು ಹಂಗೆ ಕನ್ಸಿಸ್ಟೆಂಟಾಗಿ ಜನ ನೋಡೋರು. ಸೊ ಆದರೆ ನಮ್ಮ ಬ್ಲಾಗ್ಗಳು ಯಾರು ನೋಡಲ್ಲ. ಅದಕ್ಕೋಸ್ಕರ ಕನ್ನಡ ಬ್ಲಾಗರ್ಸ್ನ ಬೆಳೆಸಿ ಅಂತ ಹೇಳ್ತಾ ಇದ್ವಿ. ಅಷ್ಟೇ. ನನ್ನ ಈ ವಿಡಿಯೋನ ನಾನು ಇಲ್ಲೇನು ಮಾಡ್ತಿದ್ದೀನಿ. ನಾಳೆಯಿಂದ ನಿಮಗೆ ಸಕ್ಕತ್ತಾಗಿರೋ ಕಂಟೆಂಟ್ಗಳು ನಾನು ಕೊಡ್ತೀನಿ ಗೈಸ್. ಬೈ ಬೈಸ್.